ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಿರಮಿಡ್ಗಳ ಚರಿತ್ರೆ ಭಾಗ 1. ಈಜಿಪ್ಟ್ನಲ್ಲಿರುವ ಪಿರಮಿಡ್ಗಳು ಚರಿತ್ರಕಾರರು, ವಿಜ್ಞಾನಿಗಳು ಮತ್ತು ವಾಸ್ತುಶಿಲ್ಪಿಗಳನ್ನು ನಿರಂತರವಾಗಿ ಆಕರ್ಷಣೆ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ವಾಸ್ತುಶಿಲ್ಪಿಗಳನ್ನು ಹೆಚ್ಚು ಆಕರ್ಷಣೆಯನ್ನು ಮಾಡಿದೆ. ಸಾಮಾನ್ಯವಾಗಿ ಈ ಪಿರಮಿಡ್ ಆಕೃತಿಯ ಕಟ್ಟಡಗಳನ್ನು ಗೋರಿಯ ಮೇಲೆ ನಿರ್ಮಿಸುವ ಪದ್ಧತಿ ಪ್ರಪಂಚದಾದ್ಯಂತ ಅನೇಕ ಭಾಗಗಳಲ್ಲಿ ಪ್ರಚಲಿತವಿದೆ. ಈಜಿಪ್ಟ್ನಲ್ಲಿ ಅಲ್ಲದೆ ಆಸ್ಟ್ರೇಲಿಯಾ, ನೇಪಾಳ, ಜಪಾನ್, ಸ್ಪೈನ್, ದಕ್ಷಿಣ ಅಮೆರಿಕಗಳಲ್ಲೂ ಕೂಡ ಈ ಪಿರಮಿಡ್ಗಳು ಕಂಡುಬರುತ್ತವೆ. ವಿಶ್ವದ 7 ಅದ್ಭುತಗಳಲ್ಲಿ ಗಿಜಾ ಪಿರಮಿಡ್ ಕೂಡ ಒಂದು. ಇದು ಈಜಿಪ್ಟ್ನ ದೇಶದಲ್ಲಿದೆ. ವಿಶ್ವದ 7 ಅದ್ಭುತಗಳಲ್ಲಿ ಗಿಜಾ ಪಿರಮಿಡ್ ಕೂಡ ಒಂದು. ಇದು ಸ್ಮಶಾನಕ್ಕೆಂದೇ ಮೀಸಲಾದ ವಿಶಾಲವಾದ ಜಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಮತ್ತೆರಡು ಇದಕ್ಕಿಂತಲೂ ಚಿಕ್ಕದಾದ ಪಿರಮಿಡ್ಗಳೊಂದಿಗೆ ಗಿಜಾ ಪಿರಮಿಡ್ಗಳನ್ನು ನಿರ್ಮಿಸಲಾಗಿದೆ. ನೈಲ್ ನದಿಯ ಪಕ್ಕದಲ್ಲಿರುವ ಮರುಭೂಮಿಯ ಮೇಲೆ ನಿರ್ಮಿಸಲಾಗಿರುವ ಈ ಪಿರಮಿಡ್ ಸುಮಾರು 500 ವರ್ಷಗಳಿಂದ ಹಿಡಿದು 5000 ವರ್ಷಗಳು ಹಳೆಯದೆಂದು ಅಂದಾಜು ಮಾಡಲಾಗಿದೆ. ಹೆಚ್ಚಿನ ಗ್ರಂಥಕಾರರ ಪ್ರಕಾರ ಸುಮಾರು 5000 ವರ್ಷಗಳಷ್ಟು ಹಳೆಯದೆಂದು ಹೆಚ್ಚಿನ ರೀತಿಯಲ್ಲಿ ಅಂದಾಜು ಮಾಡಲಾಗಿದೆ. ಈ ಪಿರಮಿಡ್ಗಳನ್ನು ನಿಖರವಾಗಿ ಯಾವಾಗ ಯಾರು ಕಟ್ಟಿದರೆಂದು ನಿರ್ಧರಿಸಲು ಸಾಧ್ಯವಿಲ್ಲ. ಅದು ಬಹಳ ಪುರಾತನವಾದದ್ದು. ಏಕೆಂದರೆ ವಿಶ್ವದ 7 ಅದ್ಭುತಗಳಲ್ಲಿ ಈ ಗಿಜಾ ಪಿರಮಿಡ್ ಕೂಡ ಒಂದಾಗಿರ್ತದೆ. ಈ ಪಿರಮಿಡ್ನ ವಿಚಾರವನ್ನು ಅಧ್ಯಯನ ಮಾಡಿದಂಥ ತಜ್ಞರ ಪ್ರಕಾರ ಇದು ನಿರ್ಮಿಸಿದ ಕಾಲ ಅನಿರ್ದಿಷ್ಟವಾದದ್ದು. ಈ ಪಿರಮಿಡ್ಗಳು ಸುಮಾರು 10,000 ವರ್ಷಗಳಷ್ಟು ಹಳೆಯದಿರಬಹುದೆಂದು ಇನ್ನೊಂದು ತಜ್ಞರ ಅಭಿಪ್ರಾಯ. ಏನೇ ಆದರೂ ಇದು ಅತ್ಯಂತ ಪುರಾತನವಾಗಿರತಕ್ಕಂಥ ಪಿರಮಿಡ್. ಈಜಿಪ್ಟ್ ದೇಶವನ್ನು ಆಳಿದ ದೊರೆಗಳಿಗೆ ಅವರನ್ನು ಒಂದು ಹೆಸರಿನ ಗುರುತಿಸ್ತಾ ಇದ್ರು. ಆ ಹೆಸರೇ ಫರೋಹ. ಫರೋಹ ಅಂತಂದರೆ ಈಜಿಪ್ಟ್ ದೇಶವನ್ನು ಆಳಿದ ದೊರೆಗಳು. ಅವರನ್ನು ಫರೋಹ ಅಂತ ಕರಿತಾ ಇದ್ರು ಅಂತ. ಇಂತಹ ದೊರೆಗಳು ಅಥವಾ ಅನೇಕ ಫರೋಹಗಳ ಗೋರಿಗಳನ್ನು ಆ ನೈಲ್ ನದಿಯ ದಡದಲ್ಲಿರುವ ರುದ್ರಭೂಮಿಯಲ್ಲಿ ಸಿಕ್ಕಿರೋದನ್ನು ನೋಡ್ತೀವಿ. ಹಾಗೆಯೇ ಪಿರಮಿಡ್ಗಳು ವಿವಿಧ ಆಕಾರದಲ್ಲಿ ದೊರೆತಿವೆ. ಮೊಟ್ಟ ಮೊದಲಿಗೆ ಈ ಪಿರಮಿಡ್ಗಳನ್ನು ಮೆಟ್ಟಿಲಿರುವ ಕಟ್ಟಡದ ಆಕೃತಿಯಲ್ಲಿ ಕಟ್ತಾ ಇದ್ರು. ಇದೇ ಅತ್ಯಂತ ಹಳೆಯ ಪಿರಮಿಡ್ ಅಂತ ಚರಿತ್ರಕಾರರು ಅಭಿಪ್ರಾಯ ಪಡ್ತಾರೆ. ಇದಾದ ನಂತರ ಒಂದು ಪಿರಮಿಡ್ಗಳು ಕೊಂಚ ಭಾಗದ ಆಕೃತಿಯಲ್ಲಿ, ಅನಂತರ 4 ತ್ರಿಕೋನ ಆಕಾರದ ಪಿರಮಿಡ್ಗಳು ರೂಢಿಗೆ ಬಂದವು. ಗಿಯಾಜ್ನಲ್ಲಿರುವ ಪಿರಮಿಡ್ ಅನ್ನು ಕಾಫು ಪಿರಮಿಡ್ ಎಂದು ಕರೀತಾರೆ. ಪ್ರಪಂಚದಾದ್ಯಂತ ಇರುವ ಎಲ್ಲ ಪಿರಮಿಡ್ಗಳಲ್ಲಿ ಇದು ಅತ್ಯಂತ ಎತ್ತರ. ಯಾವುದು? ಗಿಯಾಜ್ನಲ್ಲಿರತಕ್ಕಂಥ ಕಾಫು ಪಿರಮಿಡ್. ಪ್ರಪಂಚದಾದ್ಯಂತ ಎಲ್ಲ ಪಿರಮಿಡ್ಗಳಲ್ಲಿ ಇದನ್ನು ಗುರುತಿಸಿ ಇದರ ಎತ್ತರ 480 ಅಡಿ ಮತ್ತು ಒಂದೊಂದು ಭುಜವು ಸುಮಾರು 600 ಅಡಿಯಷ್ಟಿರ್ತದೆ. ಆಗಿನ ಕಾಲದ ಈಜಿಪ್ಟಿಯನರಿಗೆ ಬೃಹದಾಕಾರದ ಕಟ್ಟಡಗಳು ಇಷ್ಟ ಆಗ್ತಾ ಇದ್ವು. ಅವರು ಏನೇ ಕಟ್ಟಲಿ ಅದನ್ನು
ಬೃಹತ್ ಆಕಾರದಲ್ಲೇ ಮಾಡ್ತಾ ಇದ್ರು. ತಮ್ಮ ದೇವರುಗಳನ್ನ ಪೂಜೆ ಮಾಡಲು ಅವರು ಕಟ್ಟುತ್ತಿದ್ದ ದೇವಸ್ಥಾನಗಳು ಸಹ ಇದೇ ರೀತಿ ಬೃಹತ್ ಆಕಾರದಲ್ಲಿದ್ದವು. ಆಳಿದ ದೊರೆ ಅಥವಾ ಪರೋಹ ಮೃತನಾದಾಗ ಅವನ ಶವವನ್ನ ಅದಕ್ಕಾಗಿ ನಿರ್ಮಿಸಿದ ಪಿರಮಿಡ್ ಒಳಭಾಗದಲ್ಲಿ ಆಗಲಿ ಅಥವಾ ಕೆಳಭಾಗದಲ್ಲಿ ಆಗಲಿ ಅವನ ಪರೋಹನನ ಶವವನ್ನ ಉಳ್ತಾ ಇದ್ರು. ಈ ದೊರೆ ಅಥವಾ ಪರೋಹಗಳಿಗೆ ಮರಣಾನಂತರ ಜೀವನದಲ್ಲಿ ವಿಶೇಷವಾದ ನಂಬಿಕೆ ಪರೋಹಗಳು ಅಂದ್ರೆ ತಾವು ದೇವತೆಗಳೆಂದು ತಮ್ಮ ನಿಜವಾದ ವಾಸಸ್ಥಾನ ದೇವಲೋಕವೆಂದು ನಂಬ್ತಾ ಇದ್ರು. ಭೂಮಿಗೆ ತಾತ್ಕಾಲಿಕವಾಗಿ ಕಾರ್ಯ ನಿರ್ವಹಿಸಲು ಬಂದವರೆಂದು ತಿಳಿದ ಆ ಪರೋಹಗಳು ಅಥವಾ ದೊರೆಗಳು ತಮ್ಮ ಮರಣಾನಂತರದ ಜೀವನಕ್ಕಾಗಿ ಬಲು ಎಚ್ಚರಿಕೆಯಿಂದ ತಾವು ಬದುಕಿದ್ದಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ರು. ಪಿರಮಿಡ್ಗಳನ್ನ ನಿರ್ಮಿಸುವಾಗ ಆ ಪಿರಮಿಡ್ನಲ್ಲಿ ಇರಿಸಲಾಗಿರ್ತಕ್ಕಂತಹ ದೊರೆಗಳ ಶಕ್ತಿ, ಆ ಪರೋಹನ ಶಕ್ತಿ ಮತ್ತು ಅಂತಸ್ತುಗಳನ್ನು ಗುರುತಿಸಿ ಅದಕ್ಕೆ ಸರಿ ಹೊಂದುವಂತೆ ಆಕೃತಿಯನ್ನ ಅಳತೆಯನ್ನ ನಿರ್ಮಾಣ ಮಾಡ್ತಾ ಇದ್ರು. ಅತ್ಯಂತ ಶಕ್ತಿಯುತವಾಗಿ ಪ್ರಭಾವಶಾಲಿಯಾಗಿ ಆಳಿದ ಪರೋಹಗಳನ್ನ ಬೃಹತ್ ಆಕಾರದ ಪಿರಮಿಡ್ನಲ್ಲಿ ಹೂಡಲಾಗ್ತಾ ಇತ್ತು. ಪಿರಮಿಡ್ನ ಈ ವಿಚಿತ್ರ ಆಕಾರ ಆ ದೊರೆಗಳ ಪರೋಹಗಳ ಮರಣಾನಂತರ ಜೀವನದಲ್ಲಿ ಅವರು ನಂಬಿಕೆಗೆ ಅನುಗುಣವಾಗಿ ಇದೆ ಎಂದು ಚರಿತ್ರಕಾರರು ಅಭಿಪ್ರಾಯ ಪಡ್ತಾರೆ. ಈ ಪಿರಮಿಡ್ನ ಪ್ರತಿಯೊಂದು ಮುಖವೂ ಅದು ಇಳಿಜಾರಾಗಿರುವುದು ವಿಶೇಷ. ಈ ಪಿರಮಿಡ್ನ ಪ್ರತಿಯೊಂದು ಮುಖ ಇಳಿಜಾರಾಗಿರುವುದು ಏಕೆಂದರೆ ಸತ್ತವರ ಆತ್ಮವು ಇಳಿಜಾರನ್ನು ಉಪಯೋಗಿಸಿಕೊಂಡು ಸ್ವರ್ಗಕ್ಕೆ ಸಾಗುವುದೆಂಬ ಅಪಾರವಾದ ನಂಬಿಕೆ ಆ ಪಿರಮಿಡ್ನ ಆಕೃತಿಯಲ್ಲಿ ರೂಪುಗೊಂಡಿತು. ಹಾಗಾಗಿ ಈ ಪಿರಮಿಡ್ ಅಂತಕ್ಕಂಥದ್ದು 500ರಿಂದ 5,000 10,000 ವರ್ಷ ಹಳೆಯದು. ಅದು ಮನುಷ್ಯನ ಸ್ವರ್ಗಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಅನ್ನುವ ನಂಬಿಕೆ ಅವರಿಗೆ. ಹಾಗೆಯೇ ಪಿರಮಿಡ್ ಅಂತಕ್ಕಂಥದ್ದು ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ಅದು ವಾಸ್ತುಶಾಸ್ತ್ರದಲ್ಲಿ ಏನೇಳುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.